ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ಮಣಿಪುರದಲ್ಲಿ ಆಚರಿಸಲಾದ ನಿಂಗೋಲ್ ಚಕೋಬಾ ಯಾವ ಬಾಂಧವ್ಯವನ್ನು ಮುಖ್ಯವಾಗಿ ಸೂಚಿಸುತ್ತದೆ? ಆಯ್ಕೆಗಳು: ಎ. ಶಿಕ್ಷಕ ವಿದ್ಯಾರ್ಥಿ, ಬಿ. ತಂದೆ ಮಗಳು, ಸಿ. ಸಹೋದರ ಸಹೋದರಿ, ಡಿ. ಗಂಡ ಹೆಂಡತಿ. ಸರಿಯಾದ ಉತ್ತರ ಸಿ. ಸಹೋದರ ಸಹೋದರಿ. ಪ್ರಶ್ನೆ 2. 2025 ನವೆಂಬರ್ 1ರೊಳಗೆ ತೀವ್ರ ಬಡತನ ಮುಕ್ತವೆಂದು ಘೋಷಿಸಲಿರುವ ರಾಜ್ಯ ಯಾವುದು? ಆಯ್ಕೆಗಳು: ಎ. ಕೇರಳ, ಬಿ. ಸಿಕ್ಕಿಂ, ಸಿ. ಗೋವಾ, ಡಿ. ಕರ್ನಾಟಕ. ಸರಿಯಾದ ಉತ್ತರ ಎ. ಕೇರಳ. ಕೇರಳವು ಸಂಪೂರ್ಣವಾಗಿ ಡಿಜಿಟಲ್ ಸಾಕ್ಷರತೆಯನ್ನು ಸಾಧಿಸಿದ ರಾಜ್ಯದ ಕೂಡ ಆಗಿದೆ. ಪ್ರಶ್ನೆ 3. ಪ್ರವಾಸಿ ಕಾರ್ಮಿಕರಿಗೆ ಉದ್ಯೋಗ ಸ್ವಾತಂತ್ರ್ಯ ನೀಡಲು ಕಫಾಲ ವ್ಯವಸ್ಥೆಯನ್ನು ರದ್ದುಗೊಳಿಸಿದ ದೇಶ ಯಾವುದು? ಆಯ್ಕೆಗಳು: ಎ. ಕತಾರ್, ಬಿ. ಬಹರಿನ್, ಸಿ. ಒಮನ್, ಡಿ. ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಡಿ. ಸೌದಿ ಅರೇಬಿಯಾ. ಪ್ರಶ್ನೆ 4. 16 ವರ್ಷಕ್ಕಿಂತ ಕಡಿಮೆಯವರಿಗೆ ಸಾಮಾಜಿಕ ಜಾಲತಾಣ ನಿಷೇಧಿಸಲು ಯೋಜಿಸಿರುವ ದೇಶ ಯಾವುದು? ಆಯ್ಕೆಗಳು: ಎ. ಕೆನಡಾ, ಬಿ. ನ್ಯೂಜಿಲೆಂಡ್, ಸಿ. ಯುಕೆ, ಡಿ. ಜಪಾನ್. ಸರಿಯಾದ ಉತ್ತರ ಬಿ. ನ್ಯೂಜಿಲೆಂಡ್. ಪ್ರಶ್ನೆ 5. ಇತ್ತೀಚೆಗೆ ಸುದ್ದಿಯಲ್ಲಿರುವ ಟೆರಿಟೋರಿಯಲ್ ಆರ್ಮಿಯಲ್ಲಿ ಗೌರವ ಲೆಫ್ಟಿನೆಂಟ್ ಕರ್ನಲ್ ಪಟ್ಟವನ್ನು ಪಡೆದ ಒಲಿಂಪಿಕ್ ಪದಕ ವಿಜೇತ ಯಾರು? ಆಯ್ಕೆಗಳು: ಎ. ನೀರಜ್ ಚೋಪ್ರಾ, ಬಿ. ಅಭಿನವ್ ಬಿಂದ್ರಾ, ಸಿ. ರವಿ ದಹಿಯಾ, ಡಿ. ಪಿ. ವಿ. ಸಿಂಧು. ಸರಿಯಾದ ಉತ್ತರ ಎ. ನೀರಜ್ ಚೋಪ್ರಾ. ಪ್ರಶ್ನೆ 6. ಫಿಡೆ ವಿಶ್ವಕಪ್ ಚೆಸ್ ಟೂರ್ನಮೆಂಟ್ 2025 ಯಾವ ರಾಜ್ಯವು ಆತಿಥ್ಯ ವಹಿಸುತ್ತದೆ? ಆಯ್ಕೆಗಳು: ಎ. ದೆಹಲಿ, ಬಿ. ಮಹಾರಾಷ್ಟ್ರ, ಸಿ. ಗೋವಾ, ಡಿ. ಕರ್ನಾಟಕ. ಸರಿಯಾದ ಉತ್ತರ ಸಿ. ಗೋವಾ. ಪ್ರಶ್ನೆ 7. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೊನಾರ್ಕ್ ಭಾಲುಕಂಡ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: ಎ. ಪಶ್ಚಿಮ ಬಂಗಾಳ, ಬಿ. ಒಡಿಶಾ, ಸಿ. ಆಂಧ್ರ ಪ್ರದೇಶ್, ಡಿ. ತಮಿಳುನಾಡು. ಸರಿಯಾದ ಉತ್ತರ ಬಿ. ಒಡಿಶಾ. ಪ್ರಶ್ನೆ 8. ಇತ್ತೀಚೆಗೆ ಸುದ್ದಿಯಾದ ಸಿನಾಪಿಕ್ ಆಮ್ಲವು ಯಾವ ಸ್ಥಿತಿಯ ಗಾಯ ಗುಣಮುಖತೆಯನ್ನು ವೇಗಗೊಳಿಸುತ್ತದೆ? ಆಯ್ಕೆಗಳು: ಎ. ರಕ್ತದೊತ್ತಡ, ಬಿ. ದಮ್ಮು, ಸಿ. ಸಂಧಿವಾತ, ಡಿ. ಮಧುಮೇಹ ಗಾಯಗಳು. ಸರಿಯಾದ ಉತ್ತರ ಡಿ. ಮಧುಮೇಹ ಗಾಯಗಳು. ಪ್ರಶ್ನೆ 9. ಪಶ್ಚಿಮ ಘಟ್ಟಗಳಲ್ಲಿ ಇತ್ತೀಚೆಗೆ ಕಂಡುಬಂದ ಟೆಟ್ರಾಟೇನಿಯಂ ಮನಿಲಾಲಿಯನಮ್ ಯಾವ ಸಸ್ಯ ಕುಟುಂಬಕ್ಕೆ ಸೇರಿದೆ? ಆಯ್ಕೆಗಳು: ಎ. ಆಪಿಯೇಸಿಯೇ, ಬಿ. ಫ್ಯಾಬೇಸಿಯೇ, ಸಿ. ಪೊಯೇಸಿಯೇ, ಡಿ. ಆಸ್ಟ್ರೇಸಿಯೇ. ಸರಿಯಾದ ಉತ್ತರ ಎ. ಅಪಿಯೇಸಿಯೇ. ಪ್ರಶ್ನೆ 10. ಟೆಟ್ರಾಟೇನಿಯಂ ಮನಿಲಾಲಿಯನಮ್ಗೆ ಯಾವ ಭಾರತೀಯ ಸಸ್ಯಶಾಸ್ತ್ರಜ್ಞರ ಗೌರವಾರ್ಥವಾಗಿ ಹೆಸರು ಇಡಲಾಗಿದೆ? ಆಯ್ಕೆಗಳು: ಎ. ಎಂ. ಎಸ್. ಸ್ವಾಮಿನಾಥನ್, ಬಿ. ಪ್ರೊಫೆಸರ್ ಕೆ. ಎಸ್. ಮನಿಲಾಲ್, ಸಿ. ಜಾನಕಿ ಅಮ್ಮಾಳ್, ಡಿ. ಬೀರಬಲ್ ಸಾಹಿನಿ. ಸರಿಯಾದ ಉತ್ತರ ಬಿ. ಪ್ರೊಫೆಸರ್ ಕೆ. ಎಸ್. ಮನಿಲಾಲ್. ಪ್ರಶ್ನೆ 11. ಇತ್ತೀಚೆಗೆ ಸುದ್ದಿಯಲ್ಲಿರುವ FATFನ ಪ್ರಧಾನ ಉದ್ದೇಶ ಏನು? FATFನ ವಿಸ್ತೃತ ರೂಪ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಆಯ್ಕೆಗಳು: ಎ. ವಿದೇಶಿ ವಿನಿಮಯ ದರಗಳ ಪರಿಶೀಲನೆ, ಬಿ. ಜಾಗತಿಕ ವ್ಯಾಪಾರ ಉತ್ತೇಜಿಸುವುದು, ಸಿ. ಅಕ್ರಮ ಹಣ ವರ್ಗಾವಣೆ ಮತ್ತು ಭಯೋತ್ಪಾದಕ ಹಣಕಾಸು ನಿಗ್ರಹ, ಡಿ. ಕ್ರಿಪ್ಟೋಕರೆನ್ಸಿ ನಿಯಂತ್ರಣ. ಸರಿಯಾದ ಉತ್ತರ ಸಿ. ಅಕ್ರಮ ಹಣ ವರ್ಗಾವಣೆ ಮತ್ತು ಭಯೋತ್ಪಾದಕ ಹಣಕಾಸು ನಿಗ್ರಹ. ಪ್ರಶ್ನೆ 12. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನು 1989ರಲ್ಲಿ ಯಾವ ಗುಂಪಿನ ಶೃಂಗಸಭೆಯ ವೇಳೆ ಸ್ಥಾಪಿಸಲಾಯಿತು? ಆಯ್ಕೆಗಳು: ಎ. G7, ಬಿ. G20, ಸಿ. ಬ್ರಿಕ್ಸ್, ಡಿ. ಆಸಿಯಾನ್. ಸರಿಯಾದ ಉತ್ತರ ಎ. G7. FATFನ ಮುಖ್ಯ ಕಚೇರಿ ಪ್ಯಾರಿಸ್ನ ಫ್ರಾನ್ಸ್ನಲ್ಲಿ ಇದೆ. ಪ್ರಶ್ನೆ 13. ಇತ್ತೀಚೆಗೆ ಯಾವ ನ್ಯಾಯಾಲಯವು ನಿಜವಾದ
ಪ್ರಕರಣಗಳಲ್ಲಿ ಲಿಸ್ ಪೆಂಡೆನ್ಸ್ ಸಿದ್ಧಾಂತದಿಂದ ಆಸ್ತಿಯನ್ನು ವಿನಾಯಿತಿ ನೀಡಬಹುದು ಎಂದು ತೀರ್ಮಾನಿಸಿದೆ. ಆಯ್ಕೆಗಳು: ಎ. ಭಾರತದ ಸುಪ್ರೀಂ ಕೋರ್ಟ್, ಬಿ. ಬಾಂಬೆ ಹೈಕೋರ್ಟ್, ಸಿ. ದೆಹಲಿ ಹೈಕೋರ್ಟ್, ಡಿ. ಮದ್ರಾಸ್ ಹೈಕೋರ್ಟ್. ಸರಿಯಾದ ಉತ್ತರ ಸಿ. ದೆಹಲಿ ಹೈಕೋರ್ಟ್. ಪ್ರಶ್ನೆ 14. ಲಿಸ್ ಪೆಂಡೆನ್ಸ್ ಸಿದ್ಧಾಂತವು ಯಾವ ವಿಧದ ಆಸ್ತಿಗೆ ಸಂಬಂಧಿಸಿದೆ? ಆಯ್ಕೆಗಳು: ಎ. ಚರಾಸ್ತಿ, ಬಿ. ಸ್ಥಿರ ಆಸ್ತಿ, ಸಿ. ಬೌದ್ಧಿಕ ಆಸ್ತಿ, ಡಿ. ಟ್ರಸ್ಟ್ ಆಸ್ತಿ. ಸರಿಯಾದ ಉತ್ತರ ಬಿ. ಸ್ಥಿರ ಆಸ್ತಿ. ಪ್ರಶ್ನೆ 15. ಲ್ಯಾಟಿನ್ ಭಾಷೆಯಲ್ಲಿ ಲಿಸ್ ಪೆಂಡೆನ್ಸ್ ಪದದ ಅರ್ಥ ಏನು? ಆಯ್ಕೆಗಳು: ಎ. ಪ್ರಗತಿಯಲ್ಲಿ ಇರುವ ನ್ಯಾಯ ವಿಚಾರಣೆ, ಬಿ. ಆಸ್ತಿ ವರ್ಗಾವಣೆ, ಸಿ. ಕಾನೂನು ನೋಟಿಸ್, ಡಿ. ಅಂತಿಮ ತೀರ್ಪು. ಸರಿಯಾದ ಉತ್ತರ ಎ. ಪ್ರಗತಿಯಲ್ಲಿ ಇರುವ ನ್ಯಾಯ ವಿಚಾರಣೆ. ಧನ್ಯವಾದಗಳು.